ನಮಸ್ತೆ ವೀಕ್ಷಕರೇ, ನ್ಯೂಸ್ 18ನ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ. ವೀಕ್ಷಕರೇ, ಯಾವಾಗ ನಮ್ಮ ವ್ಯವಸ್ಥೆ ಕಾರ್ಯನಿರ್ವಹಿಸುವಂಥ ವ್ಯವಸ್ಥೆ ನಿದ್ರೆಗೆ ಜಾರುತ್ತೋ, ಯಾವಾಗ ತನ್ನ ಕೆಲಸವನ್ನು ಅದು ಮಾಡೋದಿಲ್ವೋ, ಆವಾಗೆಲ್ಲ ಒಂದಿಷ್ಟು ಜ್ವಲಂತ ಸಮಸ್ಯೆಗಳು ಹುಟ್ಟುಕೊಳ್ಳೋದು ಅಕ್ಷರಶಃ ಶತಸಿದ್ಧ. ಇಂತಹ ಸಮಸ್ಯೆಗಳನ್ನು ಬೆನ್ನತ್ತಿರುವಂತಹ ನಿಮ್ಮ ನ್ಯೂಸ್ 18 ಕನ್ನಡ ಮತ್ತೊಮ್ಮೆ ಅಂತಹದ್ದೇ ಸಮಸ್ಯೆ ಮೇಲೆ ಬೆಳಕು ಚೆಲ್ಲುವಂತಹ ಕೆಲಸವನ್ನು ಮಾಡ್ತಾ ಇದೆ. ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ ನಮ್ಮೂರಲ್ಲಿ ನ್ಯೂಸ್ 18. ನಾನು ಅರುಣ್ ಹುಗಾರ್. ಪ್ರಪಂಚದಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿರುವಂತಹ ಸಿಲಿಕಾನ್ ಸಿಟಿ ಅಂತ ಕರೆಸಿಕೊಳ್ತಾ ಇರುವಂತಹ ಇವತ್ತಿನ ಬೆಂಗಳೂರನ್ನ ನಿರ್ಮಾಣ ಮಾಡಿದಂತಹ ನಾಡಪ್ರಭು ಕೆಂಪೇಗೌಡರು ಜನಿಸಿರುವಂತಹ ಈ ಒಂದು ಮಾಗಡಿಯಲ್ಲಿ ಎಂಥ ಜ್ವಲಂತ ಸಮಸ್ಯೆಗಳು ಕಾಡ್ತಾ ಇದೆ ಅಂದರೆ, ಅದರಲ್ಲೂ ಕೂಡ ಕೆಂಪೇಗೌಡರು ಕಟ್ಟಿರುವಂತಹ ಒನ್ ಆ್ಯಂಡ್ ಓನ್ಲಿ ಒಂದೇ ಇರುವಂಥದ್ದು ಮಾಗಡಿಯಲ್ಲಿ ಫೋರ್ಟ್. ಆ ಕೋಟೆಯ ಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದನ್ನು ಇಲ್ಲಿನ ಹೋರಾಟಗಾರರು, ಇಲ್ಲಿನ ಜನಪ್ರತಿನಿಧಿಗಳು, ಇಲ್ಲಿನ ಸ್ಥಳೀಯ ನಾಯಕರನ್ನು ನಾನು ಮಾತನಾಡಿಸ್ತಾ ಹೋಗ್ತೀನಿ. ಗ್ರಾಮಸ್ಥರು ಕೂಡ ಇದ್ದಾರೆ. ಯಾವ ರೀತಿಯಾದಂಥ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನು ಅವ್ರ ಬಾಯಿಂದ ನಾನು ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ಸರ್, ಇದು ನಾಡಪ್ರಭು ಕೆಂಪೇಗೌಡರು ಅಂದರೆ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥವರು. ಒಂದು ಕಡೆ ರಾಜಕಾರಣಿಗಳು ಮಾತನಾಡ್ತಾ ಇದ್ದರೆ ಕೆಂಪೇಗೌಡ ಅನ್ನುವಂಥ ಹೆಸರನ್ನು ಬಿಟ್ಟು ಮಾತನಾಡೋದಿಲ್ಲ. ಮೊದಲಿಗೆ ಅವ್ರ ಭಾಷಣದಲ್ಲಿ ಅದು ಇರುತ್ತೆ. ಬಟ್ ಕೆಂಪೇಗೌಡರು ಜನಿಸಿರುವಂಥ ಈ ಊರಲ್ಲಿ ಎಷ್ಟರ ಮಟ್ಟಿಗೆ ತಾತ್ಸಾರ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೀವಿ. ಏನಿವತ್ತು ನಮ್ಮ ಮಾಗಡಿ ತಾಲೂಕಲ್ಲಿ ನಾಡಪ್ರಭು ಕೆಂಪೇಗೌಡರು ಹುಟ್ಟಿರೋಂಥ ಊರಲ್ಲಿ ಇವತ್ತು ನಮ್ಮ ಕೋಟೆ ಅಭಿವೃದ್ಧಿನೂ ಕೂಡ ಆಗಿಲ್ಲ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಅಧಿಕಾರ ಬರಲಿ, ಇವತ್ತಿನ ಹಿಂದಿನಿಂದಲೂ ಕೂಡ ಇವತ್ತು ಕೆಂಪೇಗೌಡರು ಕೋಟೆ ಏನಿದೆಯೋ ಅದೇ ಥರ ಇದೆ. ಬೆಂಗಳೂರು ಕಡೆಯಿಂದ ಎಲ್ಲ ಕಡೆಯಿಂದನೂ ಮಾಗಡಿ ಕೆಂಪೇಗೌಡರು ಕೋಟೆ ಏನಿದೆ ಅಂತ ನೋಡೋಕ್ಕೆ ಬರ್ತಾರೆ. ಇಲ್ಲಿ ಬಂದರೆ ಸ್ವಚ್ಛತೆಯೂ ಕೂಡ ಇರಲ್ಲ. ನೋಡಿ ನೀವೇ ಇವಾಗೆಲ್ಲ ಪ್ರತಿಯೊಂದು ಗಿಡ ಗಂಟೆನೂ ಕೂಡ ಏನೂ ಕೀಳಿಸಿಲ್ಲ. ಮತ್ತು ಇಲ್ಲಿ ಶುಕ್ರವಾರ ದಿನ ನಮ್ಮ ರೈತರುಗಳು ಕೂಡ ಇದು ಮಾಡ್ತಾರೆ. ಪುರಸಭೆಯವರು ಕೂಡ ಸ್ವಚ್ಛತೆಯನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಸ್ವಚ್ಛತೆ ಕೂಡ ಮಾಡಿಸಲ್ಲ. ಇದ್ರ ಬಗ್ಗೆ ಈಗ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಅಧಿಕಾರಿಗಳು ಕೂಡ ಬಂದು ಪರಿಶೀಲನೆ ಮಾಡಿ ಎಲ್ಲ ಒಂದು ಕಡೆ ಕುತ್ಕೊಂತಾರೆ, ಸುಮ್ಮನೆ ಏನೂ ಕೂಡ ಮಾಡಲ್ಲ. ಇದ್ರ ಬಗ್ಗೆ ನಮ್ಮ ಮಾಗಡಿ ಕೆಂಪೇಗೌಡರ ಬಗ್ಗೆ ಭಾಳ ಹಿಂದುಳಿದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಕೆಂಪೇಗೌಡ ಜಯಂತ್ಯೋತ್ಸವ ಎಲ್ಲ ಮಾಡ್ತಾರೆ, ದಟ್ಸ್ ಫೈನ್. ಬಟ್ ಕೆಂಪೇಗೌಡರ ಊರಲ್ಲಿ ಈ ರೀತಿಯಾದಂಥ ತಾತ್ಸಾರ ಯಾಕೆ? ಕೆಂಪೇಗೌಡರು ಕಟ್ಟಿಸಿರುವಂಥ ಕೋಟೆ ಪರಿಸ್ಥಿತಿ ನಾವು ನೋಡ್ತಾ ಇದ್ದೀವಿ ಹೆಂಗಾಗಿದೆ ಅಂತ. ಇನ್ನೊಂದಿಷ್ಟು ದಿನಗಳು ಬಿಟ್ಟರೆ ಇಲ್ಲೊಂದು ಕೋಟೆ ಇತ್ತಾ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಹಂಗಾಗ್ಬಿಟ್ಟಿದೆ. ಯಾಕೆ ಈ ತಾತ್ಸಾರ? ಇವತ್ತು ಮಾಗಡಿಲಿ ಹುಟ್ಟಿ ಬೆಳೆದು ಬೆಂಗಳೂರನ್ನ ನಿರ್ಮಿಸಿದಂಥ ಕೆಂಪೇಗೌಡರು ನ್ಯೂಸ್ 18 ವರದಿಯಿಂದ ಇವತ್ತೇನು ಬಂದಿದ್ರೆ ಮಾಡಿಗೆ ತುಂಬ ಸಂತೋಷ. ಈ ವಿಚಾರವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರಲ್ಲಿ ಮತ್ತು ನಮ್ಮ ಶಾಸಕರಾದ ಬಾಲಣ್ಣವರಲ್ಲೂ ಸಹ ಇವತ್ತು ಸುಮಾರು ವರ್ಷಗಳೇ ಕಳೆದಿವೆ. ಶಾಸಕರಾಗಿ ಸುಮಾರು ಜನ ಹೋಗಿದ್ದಾರೆ. ಇವತ್ತು ಕೆಂಪೇಗೌಡರು ಹುಟ್ಟಿದ ನಾಡು ಮಾಗಡಿ. ಇದರಲ್ಲಿ ನೀವೇನಾದರೂ ಕೆಂಪೇಗೌಡರ ನಾಡಲ್ಲಿ ಹುಟ್ಟಿ ಶಾಸಕರಾಗಿ ಏನಾದರೂ ಮಾಡಬೇಕು ಅಂತ ಇದ್ದರೆ ದಯವಿಟ್ಟು ಕೋಟೆ ಮೈದಾನದ ಒಳಗಡೆ ನಾವು ನಿಂತಿದ್ದೀವಿ. ಈಗ ಇದರಲ್ಲಿ ಬಂದು ನೋಡಿ, ಸಾಯಂಕಾಲದೊತ್ತು ಡ್ರಿಂಕ್ಸ್ ಮಾಡೋರು ಜಾಸ್ತಿ ಅವರೇ. ಅದರ ಜೊತೆಗೆ ಈ ಏನು ಇದು ಸೆತ್ತೆ ಬೆಳ್ಕೊಂಡು ನಿಂತಿದೆ, ಕೋಟೆ ಅಭಿವೃದ್ಧಿ ಮಾಡಿ. ಇದರಲ್ಲಿ 4-6 ಜನ ಹಿರೀಕರಿರ್ಬೋದು, ವಾಯುವಿಹಾರ ಮಾಡ್ಕೊಂಡು ಓಡಾಡೋ ಥರ ಮಾಡಿ ಕೋಟೆನ ಉಳಿಸ್ಕೋಬೇಕನ್ನೋ ಧರ್ಮ ಇವತ್ತು ಜನಪ್ರತಿನಿಧಿಗಳದು. ಅದರ ಜೊತೆಗೆ ಪುರಸಭೆದು ಏನು ಹೇಳ್ತೀನಿ ಅಂದರೆ, ಪುರಸಭೆಯವರು ಸುಮಾರು ವರ್ಷಗಳಿಂದ ನಾವು ಹುಟ್ಟು 45 ವರ್ಷ ಆಯಿತು. ಅವತ್ತಿಂದಗೂ ಸಹ ಇದರಲ್ಲಿ ಮೇಕೆ ಸಂತೆ ಕುರಿ ಮಾರಕ್ಕೆ ವ್ಯವಸ್ಥೆ ಮಾಡೋರೆ. ಅದರಲ್ಲೂ ಸಹ ಸುಂಕ ಇಸ್ಕೋತಾರೆ. ಅವ್ರಿಗಾದ್ರೂ ಯೋಗ್ಯತೆ ಇಲ್ವಾ? ನಾವು ಇದನ್ನು ಕೋಟೆ ರೆಡಿ ಮಾಡಬೇಕು, ನಾವು ಇದರಲ್ಲಿ ಸುಂಕ ತಗೋತಾ ಇದ್ದೀವಿ. ಪುರಸಭೆಯವರು ಕಲೆಕ್ಷನ್ ಮಾಡ್ತಿದ್ದಾರೆ. ಅವ್ರಿಗೆ ಗೊತ್ತಿಲ್ವಾ ಇದು ನಮ್ಮ ಜಾಗ ಅಲ್ಲ, ಇದು ಐತಿಹಾಸಿಕ ಸ್ಥಳ, ಇದು ಪುರಸಭೆಯದಲ್ಲ, ಸ್ವತ್ತಲ್ಲ ಇದು. ಅದರಲ್ಲೂ ಈ ರೈತರ ಹತ್ರ ಸುಂಕ ವಸೂಲಿ ಮಾಡ್ತೀರಿ. ಇವ್ರ ಯೋಗ್ಯತೆಗೆ ಅದನ್ನು ಕ್ಲೀನ್ ಮಾಡಿಸೋ ಯೋಗ್ಯತೆ ಇಲ್ವಾ? ಇದನ್ನು ಕ್ಲೀನ್ ಮಾಡಿಸ್ಬೇಕಾಗಿರೋದು ಪುರಸಭೆಯವರು ಮತ್ತು ಶಾಸಕರು ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದೇ ಜಿಲ್ಲೆಯವರಾಗಿದ್ದಾರೆ. ಇವತ್ತು ಗಮನ ಕೊಡಬೇಕು. ನೀವು ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳ್ತೀರಿ, ನಮ್ಮ ಮಾಗಡಿ ಅಭಿವೃದ್ಧಿ ಮಾಡಿ. ನಮ್ಮ ಮಾಗಡಿ ಒಂದು ರೈಲ್ ತಾಮನೆ. ಎಷ್ಟು ವರ್ಷ ಬೇಕು ರೈಲ್ ಮುಖ ನೋಡೋಕೆ? ಮಾಗಡಿಯವ್ರು ಎಷ್ಟು ವರ್ಷ ಬೇಕು? ಕೆಂಪೇಗೌಡರ ಹೆಸರು ರೈಲ್ ಬಿಡಿಸಿ. ಕೆಂಪೇಗೌಡರ ಬಗ್ಗೆ ಅಭಿಮಾನ ಇದ್ದರೆ ಅವ್ರು ಮಾಗಡಿ ಅವ್ರ ತಾಲೂಕಲ್ಲಿ ಹುಟ್ಟಿದ್ದು ನಿಮ್ಗೆ ಏನಾದರೂ ಸರ್ ಗೊತ್ತಾದ್ಮೇಲೆ ತಾತ್ಸಾರ ಜಾಸ್ತಿ ಆಗ್ತಿದೆ ಅಂತ ಇಷ್ಟಾದರೂ ಗೊತ್ತಾಗಿಲ್ವಲ್ಲ. ಈಗ ಬಾಲಣ್ಣವರು ಮಂತ್ರಿ ಆಗಲಿ ಸಂತೋಷ, ಕೆಂಪೇಗೌಡರ ಮಂತ್ರಿ
ಸಂತೋಷ ಅಲ್ವಾ? ಯಾರು ತಿಳಿದವ್ರಿಗೆ ಹೇಳಿ ನಮ್ಮ ಮಾಗಡಿ ಕೋಟೆ ಅಭಿವೃದ್ಧಿ ಮಾಡಬೇಕು, ಟೀಕೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹೇಳಿ ಕೆಲಸ ಮಾಡಿಕೊಡ್ಲಿ. ಆಮೇಲೆ ಕೆಂಪೇಗೌಡರು ಸಮಾಧಿ ಸಿಕ್ಕಿದೆ, ಎಷ್ಟು ವರ್ಷ ಸಿಕ್ಕಿ? ಅದು 8-10 ವರ್ಷ ಆಯಿತು ಬಂತು. ಹೋಗ್ತಾರೆ, ಪೂಜೆ ಮಾಡ್ತಾರೆ, ಬರ್ತೀರಾ. ಅಭಿವೃದ್ಧಿ ಏನಾಗೈತೆ? ಸರ್, ಈಗ ಸುಮಾರು ಜನ ರಾಜಕಾರಣಿಗಳು, ನಾವು ಒಕ್ಕಲಿಗ ನಾಯಕರು, ಈ ಭಾಗದ ಪ್ರಮುಖ ಒಕ್ಕಲಿಗ ನಾಯಕರು, ನಮಗೆ ಸಚಿವ ಸ್ಥಾನ ಬೇಕು, ಮುಖ್ಯಮಂತ್ರಿ ಸ್ಥಾನ ಬೇಕು, ಉಪಮುಖ್ಯಮಂತ್ರಿ ಸ್ಥಾನ ಬೇಕು ಅಂತ ಬಡದಾಡ್ತಿರ್ತಾರೆ ಅಲ್ವಾ? ಅದು ನಮ್ಮ ಕಣ್ಮುಂದೆ ಇವತ್ತಿಗೂ ಕೂಡ ನಡೀತಾ ಇದೆ. ಬಟ್ ಅವರದ್ದೇ ಸಮುದಾಯದ ಒಬ್ಬ ಪ್ರಮುಖ ನಾಯಕನನ್ನು, ಅಂದರೆ ಅವರು ಬಳಸುವಂಥ ಮಾತಿನ ಪ್ರಕಾರವಾಗಿ ಯಾಕೆ ಕೆಂಪೇಗೌಡರನ್ನ ಈ ಮಟ್ಟಿಗೆ ತಾತ್ಸಾರ ಮಾಡಲಾಗ್ತಾ ಇದೆ? ಭಾಷಣಕ್ಕೆ ಅಷ್ಟೇ ಸೀಮಿತನ? ಭಾಷಣಕ್ಕೆ ಅಷ್ಟೇ ಸೀಮಿತ. ಯಾರು ಮುಖ್ಯಮಂತ್ರಿ ಆದರೂ ಮಾಡಲ್ಲ, ಯಾರು ಉಪಮುಖ್ಯಮಂತ್ರಿ ಆದರೂ ಮಾಡಲ್ಲ. ಅವ್ರ ಭಾಷಣಕ್ಕೆ ಅವರು ರಾಜಕೀಯ ಬೇಯಿಸ್ಕೊಳಕ್ಕೆ ಅಷ್ಟೇ. ಕೋಟೆ ಅಭಿವೃದ್ಧಿ ಯಾರೂ ಮಾಡಲ್ಲ. ಈ ಕೋಟೆ ಅಭಿವೃದ್ಧಿಗೆ ಓಡಾಡ್ತಾರೆ ಎಚ್ ಎಂ ಕೃಷ್ಣಮೂರ್ತಿ ಅವರು ಒಬ್ಬರೇ. ಇನ್ನು ಮಿಕ್ಕಿದ ಬಿಟ್ಟು ಯಾರೂ ಇದ್ರ ಬಗ್ಗೆ ಏನು ಓಡಾಡ್ತಾ ಇಲ್ಲ. ಈ ಪುರಸಭೆಯಲ್ಲಿ ನೋಡಿ ಎಷ್ಟು ಕಸ ಹಾಕ್ತಾರೆ, ಎಷ್ಟು ಗಲೀಜು, ಒಂದು ಗಿಡ ಸತ್ಯಕ್ಕೆ ಒಂದು ಕೇಳಲ್ಲ ಪುರಸಭೆಯವರು. ಸರಿ, ಯಾವಾಗ ಈ ಸಮಸ್ಯೆಗೆ ಮುಕ್ತಿ ಅಂತ ಅನ್ಸುತ್ತೆ ನಿಮಗೆ? ನಿರಂತರ ಹೋರಾಟ ಆಗ್ತಾ ಇದ್ರೂ ಕೂಡ ಯಾಕೆ ಪುರಸಭೆ ಇಷ್ಟೊಂದು ತಾತ್ಸಾರ ಮಾಡ್ತಾ ಇದೆ? ಪುರಸಭೆಯಿಂದ ಏನು ಅಂದರೆ ಇಲ್ಲಿ ಏನು ಸಂತೆಗಳು ಮಾಡ್ತಾರೆ, ಕುರಿ ಮೇಕೆಗಳನ್ನ ಸಂತೆಗಳು ಮಾಡ್ತಾರೆ, ಅದರಲ್ಲಿ ಸುಂಕಗಳನ್ನ ವಸೂಲಿ ಮಾಡ್ತಾರೆ. ಜನಗಳ ಮುಖಾಂತರ, ರೈತರ ಮುಖಾಂತರನೇ ಕಲೆಕ್ಟ್ ಮಾಡ್ತಾರೆ. ಅದರ ಬರೋವಂಥ ಇದರಲ್ಲಿ ಅಮೌಂಟ್ ಶುಕ್ರವಾರದ ಸಂತೆಗಳು ಮಾಡಾದ್ಮೇಲೆ ಅದನ್ನು ಕ್ಲೀನ್ ಮಾಡೋವಂಥ ಅದು ಮಾಡಬೇಕು. ಮತ್ತು ಇಲ್ಲಿ ಗಿಡ ಸತ್ತೆಗಳು ಎಲ್ಲ ಬೆಳೆದಿದೆ, ಇಲ್ಲಿಂದ ಉಪಯೋಗ ಆಗಿದೆ. ಈಗ 600 ವರ್ಷ ಆಗಿದೆ. ಈಗ ಕೆಂಪೇಗೌಡರು ಕಟ್ಟಿ ಕೋಟೆನ 600 ವರ್ಷದಿಂದ ಇದೆ. ಈ ಕೆಂಪೇಗೌಡರು ಕಟ್ಟಿರುವಂಥ ನಾಡು, ಈಗ ನಾಡಪ್ರಭು ಕೆಂಪೇಗೌಡರು ಅಂತೇಳಿ ಹೆಸರು ಹೇಳಿ ಓಟನ್ ಬ್ಯಾಂಕ್ ಆಗಿರ್ಬೋದು, ಎಲೆಕ್ಷನ್ ನಡೆಸೋದಾಗಿರ್ಬೋದು, ಅವ್ರ ಮುಖಾಂತರ ಹೆಸರು ಹೇಳ್ಕೊಂಡು ಎಲೆಕ್ಷನ್ ಗೆಲ್ಲೋದ ಮುಖಾಂತರ ಆಗಿರ್ಬೋದು, ಪ್ರತಿಯೊಂದು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಕೋಟೆನ ಈಗ ಮಾಗಡಿ ಕೆಂಪೇಗೌಡರು ಅಂತ ಬಂದಾಗ ಮಾಗಡಿಯಿಂದ ಬೆಂಗಳೂರು ಕಟ್ತವ್ರು. ಫಸ್ಟು ಇದು ಪುರಾತನವಾಗಿದ್ದು ಮಾಗಡಿನೇ ಬೆಳೆದಿದ್ದು. ಮಾಗಡಿನೇ ಈಗ ಮೂಲೆ ಗುಂಪಾಗಿ ಬೆಳೆದಿದೆ. ಒಂದು ಇದಾಗಿರ್ಬೋದು. ಯಾವ ರೀಸನ್ ಏನು? ರೀಸನ್ ಅಂದರೆ ಅದು ಮೂಲೆ ಗುಂಪು ಅಂತ ಮಾಡಿದ್ದಾರೆ. ಇಲ್ಲಿ ಯಾರು ಮಾಡಿದ್ಯಾರು? ಇಲ್ಲಿ ಜನಗಳು ಏನೂ ಕೇಳ್ತಾ ಇಲ್ಲ. ಮತ್ತು ಇಲ್ಲಿನ ಕೆಲಸಗಳಿಗೆ, ಕಾರ್ಯಗಳಿಗೆ ಇಲ್ಲೇ ಹೋಗೋ ಮಾಗಡಿಲಿ ಏನೋ ಒಂದು ಇದಿಲ್ಲ. ಈಗ ಸುಮಾರು ಜನ MLAಗಳನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ ನೀವು. ಇಲ್ಲಿಂದ ಹೋದಂಥವರು ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಯಾರು ಕೇಳಬೇಕು ಇದನ್ನು? ಇನ್ನು ಜನಗಳೇ ಕೇಳಬೇಕು. ಜನಗಳು ಮುಂದೆ ಬರ್ತಿಲ್ಲ. ಏನಾಗಿದೆ, ಬೆಂಗಳೂರು ಹತ್ರ ಇದೆ, ಬೆಂಗಳೂರು ಹೋಗ್ತಾರೆ ಕೆಲಸಕ್ಕೆ. ಇಲ್ಲಿ ಮೂಲ ಅಂದಾಗೆ ಇಲ್ಲಿ ಒಂದು ಕೆಲಸ ಅನ್ನೋದೇ. ಸರ್, ಈಗ ನೀವು ಓಟ್ ಹಾಕಿದಂಥವ್ರು ಏನು ಮಾಡ್ತಿದ್ದಾರೆ? ಓಟ್ ಆಗಿರೋರು ಸುಮ್ಮನೆ ಇದ್ದಾರೆ. ಜನಗಳು, ಹಳ್ಳಿ ಜನಗಳು ಏನು ಯಾರನ್ನು ಕೇಳಬೇಕು? ಓಟ್ ಹಾಕಿದವ್ರನ್ನಲ್ವಾ? ಓಟ್ ಹಾಕಿಸ್ಕೊಂಡವ್ರನ್ನ ಕೇಳಬೇಕು. ಎಲ್ಲರೂ ಒಬ್ಬರೇ ಕೇಳೋಕ್ಕಾಗಲ್ಲ. ಶಾಸಕರನ್ನೆಲ್ಲ ಕೇಳ್ಬೇಕು ನಾವು. ಶಾಸಕರನ್ನ ಕೇಳಬೇಕು. ಇಲ್ಲಿ ನಿರಂತರ ಈಗ ಬಾಲಕೃಷ್ಣ ಅವರೇ ಮತ್ತು ಅವ್ರ ತಂದೆಯವರು ಎಲ್ಲ ಸೇರಿಸಿ 35 ವರ್ಷದಿಂದ ಅವರೇ ಇದ್ದಾರೆ MLA ಆಗಿ. ಏನೂ ಇಂಪ್ರೂವ್ಮೆಂಟ್ ಆಗಿಲ್ಲ. ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ಬೋದಾಯಿತು. ಒಂದು ಇದ್ರ ಕೃಷಿ ಅಷ್ಟೇ ಇಲ್ಲಿ ಮೂಲ ಇರೋದು. ಇಲ್ಲಿ ಒಂದು ಉದ್ಯೋಗ ಅವಕಾಶ ಆಗಿರ್ಬೋದು, ಒಂದು ಕಂಪ್ನಿಗಳಾಗಿರ್ಬೋದು, ಬಸ್ ಫೆಸಿಲಿಟಿಗಳಾಗಿರ್ಬೋದು, ರೋಡ್ ಆಗಿರ್ಬೋದು, ಪ್ರತಿಯೊಂದು ರೈಲ್ವೆಗಳು ತರೋದು ಬೆಂಗಳೂರಿಗೆ ಸಿಟಿ ಹತ್ರ ಇದೆ. ಹಂಗಾಗಿ ಒಂದು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಬೇಕಾಯ್ತು. ನೋಡಿ, 16ನೇ ಶತಮಾನದಲ್ಲಿ ನಿರ್ಮಾಣ ಆದಂತಹ ಈ ಒಂದು ಕೋಟೆ ಏನಿದೆ, ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿರುವಂಥ ಕೋಟೆ ಇದು. ಅಂದರೆ ಬೆಂಗಳೂರು ಕಟ್ಟೋದಕ್ಕಿಂತ ಅಂದರೆ ಆ ಸಂದರ್ಭದಲ್ಲೇ ಈ ಒಂದು ಕೋಟೆ ಕೂಡ ನಿರ್ಮಾಣ ಆಯಿತು. ಬಟ್ ಇವತ್ತು ಯಾವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅಂದರೆ, ಯಾವುದೋ ಒಂದು ಗೋಡೆ ನಿಂತಾಗೆ ಕಾಣಿಸ್ತಾ ಇದೆ, ಪಳಿಯುಳಿಕೆ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರುವಂಥದ್ದು. ಆ ಮಟ್ಟಿಗೆ ತಾತ್ಸಾರಕ್ಕೆ ಒಳಗಾಗಿದೆ ಅಂದರೆ ಇದು ಯಾರ ತಪ್ಪು, ಯಾರ ನಿರ್ಲಕ್ಷ್ಯ ಅನ್ನೋದು ಇಲ್ಲಿ ಪ್ರಶ್ನೆ ಮೂಡುತ್ತೆ. ಮತ್ತೊಂದಿಷ್ಟು ಜನರನ್ನ ನಾನು ಮಾತನಾಡಿಸ್ತೇನೆ. ಸರ್, ನಮಸ್ತೆ. ನಮಸ್ತೆ ಸರ್. ಏನು ಅನ್ಸುತ್ತೆ ಸರ್, ನಿಮ್ಮೂರಿಗೆ ಒಂದು ದೊಡ್ಡ ಹೆಮ್ಮೆ ಇದು, ಕೆಂಪೇಗೌಡರು ಕಟ್ಟಿಸಿದ್ದಾರೆ ಒಂದು ಕೋಟೆ ಇದೆ ನಮ್ಮೂರಲ್ಲಿ ಅಂತ. ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಿ, ಹೆಂಗೆ ಅನ್ಸುತ್ತೆ ನಿಮಗೆ? ಏನೋ ಸರ್, ಇಲ್ಲಿ ರಾಜಕಾರಣಿಗಳಾಗ್ಬೋದು, ಇಲ್ಲಿ ಗೌರವಾನ್ವಿತ ವ್ಯಕ್ತಿಗಳು, ಮಾಗಡಿಯಿಂದ ಹುಟ್ಟಿರುವಂಥ ವ್ಯಕ್ತಿಗಳು ಎಂತೆಂಥ ಒಳ್ಳೆ AS ಆಫೀಸರ್ ಆಗಿದ್ದಾರೆ, ಇದಾಗಿದ್ದಾರೆ. ಮಾಗಡಿ ಬೆಂಗಳೂರು ನಿರ್ಮಾಪಕರೇ ಕೆಂಪೇಗೌಡರು ಅಂತ ನಮ್ಮ ಪುರಾತತ್ವ ಇಲಾಖೆಯಲ್ಲೂ ಐತೆ. ಕೆಂಪೇಗೌಡರ ಹೆಸರು ಇಡೀ ವಿಶ್ವದಲ್ಲೇ. ಇವತ್ತು ಉದಾಹರಣೆಗೆ ಇವ್ರು ರಾಜಕೀಯ ಮಾಡೋಕ್ಕೋ ಇನ್ನೊಂದಕ್ಕೋ ಗೊತ್ತಿಲ್ಲ ಸರ್ ನಮಗೆ. ರಾಜಕೀಯದವರು ಈ ಕೆಂಪೇಗೌಡರ ಕೋಟೆ ನಾವು ನಿರ್ಮಾಣ ಮಾಡ್ತೀವಿ ಅಂತ ಸುಮಾರು 30 ವರ್ಷದಿಂದ ನಮ್ಮ ಬಾಲಣ್ಣವರು ಎಲೆಕ್ಷನಲ್ಲಿ ಗೆದ್ದವ್ರೆ. ಅವ್ರ ತಂದೆನೂ ಸಹ ಏನು ಮಾಡಿದ್ರು 30 ವರ್ಷದಿಂದ ಈ ಕೋಟೆ ಮಾಡ್ಸೋಕ್ಕಾಗಿಲ್ವಾ? ಅಲ್ಲ, ಅಭಿವೃದ್ಧಿ ಹೋಗಿ ಇರೋದನ್ನು ಉಳಿಸ್ಕೊಳಕ್ ಆಗ್ತಿಲ್ವಾ? ಉಳಿಸ್ಕೊಳ್ಳೋಕ್ಕೂ ಆಯ್ತಾ ಇಲ್ಲ ಸರ್. ಇವತ್ತು ಹೇಳಬೇಕು ಅಂದರೆ ಈಗ ನಮ್ಮ ಅಣ್ಣರೆಲ್ಲರೂ ನಮ್ಮ ಕೇಳಿ, ನಿಮ್ಮ ಶಾಸಕರಂಗೆ ಕೇಳಿ. ಅಧ್ಯಕ್ಷ ಹೇಳ್ದಂಗೆ ಶಾಸಕರಲ್ಲಿ ಮನವಿ ಮಾಡ್ಕೋತೀವಿ ಸರ್. ನಮ್ಮ ಮಾಗಡಿ ಕೋಟೆ ಇವತ್ತು ಉದಾಹರಣೆಗೆ ಇಡೀ ವಿಶ್ವದ ಜನನೇ ಬಂದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಮಾಡ್ರು. ಇಡೀ ವಿಶ್ವದಲ್ಲೇ ಕೆಂಪೇಗೌಡ ಹೆಸರು ನೋಡ್ತಾರೆ ಸರ್. ಅಂಥ ವಿಶ್ವದಲ್ಲೇ ಕೆಂಪೇಗೌಡರು ನಿರ್ಮಾಣ ಮಾಡಿದಂಥ ಸ್ಥಳ, ಕೆಂಪೇಗೌಡರು ಜನಿಸಿದಂಥ ಸ್ಥಳ ಮಾಗಡಿ. ಇವತ್ತು ಮಾಗಡಿ ನಾವು ಹೇಳ್ಕೊಳ್ಳೋಕ್ಕೆ ನಮಗೆ ನಾಚಿಕೆ ಆಯ್ತದೆ ಸರ್. ಇಲ್ಲಿ ಪರಿಸ್ಥಿತಿ ನಮ್ಮ ಮಾಗಡಿ ಮುನ್ಸಿಪಲ್ ಆಫೀಸ್ ಅಧಿಕಾರಿಗಳಿರ್ಬೋದು, ಮುನ್ಸಿಪಲ್ಲಿಂದ ಪ್ರತಿ ಶುಕ್ರವಾರನೂ ವರ್ಷಕ್ಕೊಂದು ಸರ್ತಿ ಆಕ್ಷನ್ ಮಾಡ್ತಾರೆ ಸರ್. ನಮ್ಮ ಹಳ್ಳಿ ರೈತರಿಗೆಲ್ಲೂ ಜಾಗ ಸಿಗ್ತೇ ಹೋಗಿದ್ದಕ್ಕೆ ಇಲ್ಲಿ ರೈತರು ಕುರಿ ಮೇಕೆ ತಂದು ಪ್ರತಿ ಶುಕ್ರವಾರ ವ್ಯಾಪಾರ ಮಾಡ್ತಾರೆ. ಆ ವ್ಯಾಪಾರ ಮಾಡಿದಂಥ ರೈತಂತವು ಪ್ರತಿನಿತ್ಯನೂ ಸರ್ ಒಂದು ಮೇಕೆ ಇಟ್ಕೊಂಬಂದ್ರೆ ಅವ್ರಿಗೆ 10 ರೂಪಾಯಿ 12 ರೂಪಾಯಿ ಸುಂಕ ವಸೂಲಿ ಮಾಡ್ತಾರೆ. ಸುಂಕ ವಸೂಲಿ ಮಾಡಿ ಮುನ್ಸಿಪಲ್ಗೆ ಅಭಿವೃದ್ಧಿಗೆ ತಗೋತಾರೆ ವಿನಃ ಮಾಗಡಿ ಕೋಟೆ ಇಷ್ಟು ಕೆಟ್ಟ ಗತಿಯಾಗಿ ಕೂತದೆ.
ಇದನ್ನು ನಮ್ಮ ಮಾಗಡಿ ಕೋಟೆನ ಯಾವ್ದಾದ್ರು ಮಾಡಿ ಒಳ್ಳೆ ರೀತಿಗೆ ತರಬೇಕು. ನಾವು ಇದರಿಂದ ಅನ್ನ ತಿಂತಾ ಇದ್ದೀವಿ ಅಂತ ತಿಳಿತಾ ಇಲ್ಲ ಸರ್. ನಮ್ಮ ಮಾಗಡಿ ಜನ ತಿಳಿತಾ ಇಲ್ಲ. ಇದಕ್ಕೆ ಉದಾಹರಣೆಗೆ ಜನ ಸ್ಪಂದಿಸಿ ಕೈ ಜೋಡಿಸ್ರಾಗಲ್ಲ ಸರ್. ನಮ್ಮ ರಾಜಕಾರಣಿಗಳು ಕೈ ಜೋಡಿಸ್ಬೇಕು. ರಾಜಕಾರಣಿಗಳು ಕೈ ಜೋಡಿಸಿದಂಥ ನಂತರದಲ್ಲಿ ಜನನೂ ಕೈ ಜೋಡ್ಸೋಕೆ ರೆಡಿಯಾಗಿದ್ದೀವಿ ಸರ್. ಈಗ ಮಾಗಡಿ ಕೋಟೆ ನಿರ್ಮಾಣ ಮಾಡಬೇಕು, ಸ್ವಲ್ಪ ಊರ್ಜಿತ ಮಾಡಬೇಕು ಅಂತ ಅವ್ರು ಮಾಡಿತ್ತು ಅಂದರೆ ಎಚ್.ಎಂ. ಕೃಷ್ಣಮೂರ್ತಿಯರೊಬ್ಬರು ಬಿಟ್ಟರೆ ಬೇರೆ ಯಾರು ಮಾಗಡಿ ಕೋಟೆ ಬಗ್ಗೆ ಒಂದು ಪೈಸದ್ದು ಕಾಳಜಿ ತಗೋತಾ ಇಲ್ಲ ಸರ್. ಅದೇನು ಅಂತ ಅವ್ರಿಗೆ ಗೊತ್ತಿಲ್ಲ ಸರ್. ನಮಗೆ ನಮ್ಮ ರಾಜಕಾರಣಿಗಳು ಎಲ್ಲರೂ ಅಷ್ಟೇ. ಇವತ್ತು ಉಪಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರೇ ಇದೇ ಕೋಟೆ ಒಳಗೆ 3 ಬಾರಿ 4 ಬಾರಿ ಬಂದು ಭಾಷಣ ಮಾಡವ್ರೆ ಸರ್. ನಿಮ್ಮ ಮಾಗಡಿ ಕೋಟೆ ನಾನು ಪ್ರಥಮ ದರ್ಜೆಗೆ ತಣ್ಣಗಿಳಿಸ್ಬಿಡ್ತೀನಿ. ಯಾರೋ ಸಿದ್ದರಾಮಯ್ಯನವರು. ಹೌದು ಸರ್. ಇದೇ ಎಲೆಕ್ಷನ್ ಟೈಮಲ್ಲಿ ಇದೇ ಕೋಟೆ ಸ್ಥಳದೊಳಗೆ ರಾಜಕೀಯ ಫಂಕ್ಷನ್ ಹಾಕಿ ಪೆಂಡಲ್ ಹಾಕಿ ಈ ಜಾಗದಲ್ಲಿ ಸರ್ ಇದೇ ಜಾಗದಲ್ಲಿ ಮಾಡವ್ರೆ ಸರ್. ಏನು ಹೇಳಿದ್ರು ಸರ್ ಸಿದ್ದರಾಮಯ್ಯನವರು? ಸಿದ್ದರಾಮಯ್ಯ ಬರ್ತಾರೆ, ಭಾಷಣ ಮಾಡ್ತಾರೆ, ಬೈತಾರೆ. ಇಲ್ಲಿ ಅಭಿವೃದ್ಧಿ ಏನೂ ಇಲ್ಲ. ಓಟ್ ಹಾಕಿ ಬಂದು ಎಲ್ಲ ರಿಪೇರಿ ಮಾಡಿಸ್ಬಿಡ್ತೀನಿ ಅಂತ ಹೇಳಿದ್ರಾ? ಅದೇ ಭಾಷಣ ಮಾಡ್ಬಿಟ್ಟು ಹೋಯ್ತಾರೆ, ಏನೂ ಹೇಳಲ್ಲ. ಕೆಂಪೇಗೌಡರು ಕಟ್ಸಿರುವಂಥ ಕೋಟೆ ಇವತ್ತು ಬಿದ್ದು ಹೋಗ್ತಿದೆ ಅಂದರೆ ಪಾಳು ಬೀಳ್ತಾ ಇದೆ. ರಾತ್ರಿ ಆದರೆ ಕೂತ್ಕೊಂಡು ಕುಡಿಯುತ್ತಾರೆ, ಬಂದು ಅನೈತಿಕ ಚಟುವಟಿಕೆ ಮಾಡ್ತಾರೆ. ಏನು ಹೇಳ್ತೀರಾ ಸರ್? ಏನು ಅನ್ಸುತ್ತೆ ನಿಮಗೆ? ಸರ್, ನಾವು ರೈತರ ಸಂಘದಿಂದ ಸುಮಾರು ಸಾರಿ ಹೋಗಿ ನಮ್ಮ ಇದರಲ್ಲಿ ಪಂಚಾಯತಿ ಇದರಲ್ಲಿ ಕೇಳಿದ್ರು ಕೂಡ ಇಲ್ಲಿ ಇಷ್ಟೆಲ್ಲ ಇದು ಮಾಡ್ತೀರಾ, ಯಾವುದಾದ್ರೂ ಒಂದು ನಿರ್ಮಾಣ ಮಾಡಬೇಕು ಅಂತ ನಮ್ಮ ಲೋಕೇಶ್ ಅಧ್ಯಕ್ಷರಲ್ಲಿ ಕೇಳ್ಕೊಂಡ್ರು ಕೂಡ ಯಾವ ಇದನ್ನು ಮುನ್ಸಿಪಲ್ನವ್ರು ಯಾವುದೂ ಕೈಗೆ ಎತ್ಕೊಂಡಿಲ್ಲ. MLA ಕೂಡ ಇದನ್ನು ಗಮನಕ್ಕೆ ತಗೊಂಡಿಲ್ಲ. ಇದಕ್ಕೆ ಇದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕು ಅಂತ ಹೇಳಿ ನಾವು ಮನವಿ ಮಾಡ್ಕೊತೇವೆ. ಓಕೆ ಸರ್. ಇದು ರೈತ ಸಂಘದವರ ಒಂದು ರೀತಿ ನೋವಿನ ಮಾತನ್ನು ಹೇಳ್ಕೊಳ್ತಾ ಇದ್ದಾರೆ. ಇಷ್ಟೆಲ್ಲ ಹೋರಾಟಗಳಾದರೂ ಕೂಡ ಯಾಕಪ್ಪ ಈ ಮಟ್ಟಿಗಿನ ತಾತ್ಸಾರ ಅನ್ನುವಂಥದ್ದು? ಸರ್, ಬಾಲಕೃಷ್ಣ ಅವರು ಯಾವತ್ತಾದರೂ ಈ ಬಗ್ಗೆ ಮಾತನಾಡಿದ್ರಾ, ಭರವಸೆ ಕೊಟ್ಟಿದ್ರಾ? ಕೋಟೆ ಕೆಂಪೇಗೌಡರು ಕಾಲದಾಗಿಂದಲೂ ಈಗ ಸಮಾಜದಲ್ಲೂ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಆಲೇ 1 ವರ್ಷ ಆಯಿತು. ಈಗ 2 ವರ್ಷ ಆಯಿತು ಇಲ್ಲಿಗೆ ಗೆದ್ದು, ಶಾಸಕರು ಗೆದ್ದು 2 ವರ್ಷ ಆಯಿತು. ಇದಕ್ಕೆ ವಿಶೇಷವಾದಂಥ ಪ್ರಾಧಿಕಾರ ಕೂಡ ಇದೆ, ಕೆಂಪೇಗೌಡ ಅಭಿವೃದ್ಧಿ ಪ್ರಾಧಿಕಾರ ಅಂತ ಅಲ್ವಾ? ಅದೇನು ಕೆಲಸ ಮಾಡ್ತಿದೆ? ಈಗ ಅವರು ಎಚ್.ಎಂ. ಕೃಷ್ಣಮೂರ್ತಿಯವರು ಈಗ ವರ್ಷಕ್ಕೊಂದ್ಸಲಿ ಕೆಂಪೇಗೌಡರು ಕಾರ್ಯಕ್ರಮ ಕೂಡ ಮಾಡ್ತಾರೆ. ಭಾಳ ಜೋರಾಗಿ ಅವ್ರು ಮಾಡಿದಾಗ ಮಾತ್ರ ಮಾಗಡಿ ಕೆಂಪೇಗೌಡ ಹುಟ್ಟೂರ ಅಂತಲ್ಲಿ ಆಚರಣೆ ಮಾಡ್ತಾರೆ. ಅದು ಬಿಟ್ಟರೆ ಇನ್ನು ವರ್ಷಕ್ಕೊಂದ್ಸಲಿ ಬಿಟ್ಟರೆ ಇನ್ನು ಮಾಗಡಿ ಕೆಂಪೇಗೌಡರ ಬಗ್ಗೆ ಯಾರೂ ಎತ್ತಲ್ಲ. ಏನಾರ ಹಿಂಗೆ ಅಂಥವಿಂಥವಾದಾಗ ಜಯಂತಿ ಬಂದಾಗ ಮಾತ್ರ ಕೆಂಪೇಗೌಡರು ನೆನಪಾಗ್ತಾರೆ, ಎಲೆಕ್ಷನ್ ಇದ್ದಾಗ ನೆನಪಾಗ್ಬಿಡ್ತಾರೆ. ಮತ್ತೆ ದಿನಗಳಲ್ಲಿ ಮಾಗಡಿ ಕೆಂಪೇಗೌಡರನ್ನ ಒಂದು ಮೂಲೆ ಗುಂಪು ಮಾಡಿದ್ದಾರೆ. ಏನಾರ ಆದಾಗ ಈ ರೈತ ಸಂಘಟನೆ ಆಗಿರ್ಬೋದು, ಕನ್ನಡ ಪರ ಸಂಘಟನೆ ಆಗಿರ್ಬೋದು ಮಾತ್ರ ಏನಾರ ಅಂತ ಕೆಂಪೇಗೌಡರಿಗೆ ಕಪ್ಪು ಚಿಕ್ಕಿ ಬಂದಾಗ ಮಾತ್ರ ಹೋರಾಟಗಾರರು ಮಾತ್ರ ಎತ್ತಿ ಅದ್ರ ಬಗ್ಗೆ ಮಾತಾಡಬೇಕು. ಅದ್ರ ಬಗ್ಗೆ ಗಮನ ಯಾರೂ ಹರಿಸಲ್ಲ. ಬಂದಾಗ ಮಾತ್ರ ಕೆಂಪೇಗೌಡರು ಈ ಸುರಂಗ ಮಾರ್ಗ ಅಲ್ಲಿಂದ ಹೋಗಿದ್ರು, ಇಲ್ಲಿ ಹೋಗಿದ್ರು, ಇದು ಹೋಗ್ಬೋದು, ಈ ಮಾತ್ರ ಹೇಳ್ತಾರೆ ಅಷ್ಟೇ. ಕತೆ ಹೇಳ್ತಾರೆ ಅಷ್ಟೇ. ಅದರ ಬಗ್ಗೆ ವಿಚಾರಣೆ ಮಾಡೋಣ. ಮಾಗಡಿ ನಮ್ಮ ತಾಲೂಕಲ್ಲಿ ಹುಟ್ಟಿರೋಂಥ ಕೆಂಪೇಗೌಡರನ್ನ ಉಳಿಸ್ಕೊಳ್ಳೋಣ. ಒಂದು ಒಳ್ಳೆ ಈಗ ಬೆಂಗಳೂರಿಂದ ಬರ್ತಾರೆ, ಎಲ್ಲ ಕಡೆಯಿಂದ ಬಂದಾಗ ಕೋಟೆ ಎಲ್ಲಿದೆ ಅಂತ ನೋಡೋಣ ಅಂತ ಬರ್ತಾರೆ. ಬಂದು ನೋಡಿದಾಗ ಈ ಥರ ಕಸ ಕಡ್ಡಿಗಳು ನೋಡ್ರೆ ನಮ್ಮ ಮಾಗಡಿ ಕೆಂಪೇಗೌಡ ಹುಟ್ಟಿ ಏನು ಪ್ರಯೋಜನ ಅಂತ ಬೆಂಗಳೂರಲ್ಲಿ ಏರ್ಪೋರ್ಟಲ್ಲಿ ಎಂತೆಂಥ ಈ ಮಾಡಿದ್ದಾರೆ ಕೆಂಪೇಗೌಡರನ್ನ. ಯಾವುದೇ ಏರಿಯಾದಲ್ಲಿ ನೋಡಿದ್ರು ನೀಟ್ನೆಸ್ ಇಲ್ಲ. ಕೋಟೆ ಅಂತಲ್ಲ, ಇಲ್ಲಿ ಕೆಂಪೇಗೌಡರು ಹುಟ್ಟಿರೋ ಊರು ಅಷ್ಟೇ, ಇಲ್ಲಿ ನೀಟ್ನೆಸ್ಸೇ ಇಲ್ಲ. ನಾವೇನು ಅಂದ್ಕೊಂಡಿರ್ತೀವಿ ಅಂದರೆ ಕೆಂಪೇಗೌಡರು ಹುಟ್ಟಿರುವಂಥ ಊರು ಮಾಗಡಿ ಸಿಕ್ಕಾಪಟ್ಟೆ ಅಭಿವೃದ್ಧಿ ಆಗಿರುತ್ತೆ, ಹಾಗೆ ಹಿಂಗೆ ದೊಡ್ಡ ರಸ್ತೆಗಳು, ಸ್ಟ್ರೀಟ್ ಲೈಟ್ಸು ಎಲ್ಲ ಇರುತ್ತೆ ಅಂತ. ಬಟ್ ಇಲ್ಲಿ ನೋಡಿದ ಪರಿಸ್ಥಿತಿ ಹೆಂಗಿದೆ? ಸುಮ್ಮನೆ ಶೋಕಿಗೆ ಬರ್ತಾರೆ, ಹೋಯ್ತಾರೆ, ವೈಟ್ ಬಟ್ಟೆ ಹಾಕೊಂಬರ್ತಾರೆ, ಹೋಯ್ತಾರೆ, ಶೋಕಿ ಮಾಡ್ತಾರೆ, ಹೋಯ್ತಾರೆ ಅಷ್ಟೇ. ಅದೇ ಕುಡ್ಕೊಂಡು ಕೂತ್ಕೊಂತಾರೆ, ಶೋಕಿ ಮಾಡ್ತಾರೆ. ನೆನ್ನೆಲ್ಲ ಹೈವೇ ಪೊಲೀಸ್ ಬಂದರು, ಹುಡುಗ ಹುಡುಗಿರನ್ನ ಎಳ್ಕೊಂಡು ಹೋದರು, ಎಲ್ಲ ಮಾಡ್ತಾರೆ. ಈಗ 6 ಗಂಟೆ ಅದರೆಲ್ಲ ಕುಡ್ಕೊಂಡು ಕೂತ್ಕೊಂತಾರೆ ಇಲ್ಲಿ ಅಷ್ಟೇ. ಇನ್ನೇನು ಮುನ್ಸಿಪಲ್ನವ್ರೇನು ಮಾಡಲ್ಲ, ಯಾರ ಕಣ್ಣಿಗೂ ಕಾಣಿಸ್ತಿಲ್ಲ. ಮುನ್ಸಿಪಲ್ನವ್ರ ಕಣ್ಣಿಗೆ ಕಾಣ್ತಿಲ್ಲ. ಈ ಕಸ ನೋಡಿ, ಇದು ಕೋಟೆ ಕ್ಲೀನ್ ಮಾಡಿಸ್ಬೇಕು ಅಂತ ಅವ್ರಿಗೆ ಜ್ಞಾನನೇ ಇಲ್ಲ. ಇದು ಈ ಊರಿನ ಗ್ರಾಮಸ್ಥರ ಮಾತಾಗಿದೆ. ಯಾವ ಪರಿಸ್ಥಿತಿಗೆ ಬಂದುಬಿಟ್ಟಿದೆ ಅಂದರೆ ರಾಜಕಾರಣಿಗಳಿಗೆ ಯಾವುದೇ ರೀತಿಯಾದಂತಹ ಹಿತಾಸಕ್ತಿನೇ ಇಲ್ಲ, ಆ ಮಟ್ಟಿಗೆ ತಾತ್ಸಾರವನ್ನು ಮಾಡ್ತಿದ್ದಾರೆ ನಮ್ಮೂರಣ್ಣ ಅಂತ. ಸರ್, ಏನು ಫೈನಲ್ ಇದಕ್ಕೆ ಸೊಲ್ಯೂಷನ್ ಏನು? ಸೊಲ್ಯೂಷನ್ ಏನು ಹೇಳ್ಬೇಕಾ? ಮಾಗಡಿ ತಾಲೂಕಲ್ಲಿ ಹುಟ್ಟಿ ಇವತ್ತು ಶಾಸಕರಾಗಿದ್ದಾರೆ, ಎಲ್ಲ ಮಂತ್ರಿಗಳು ಆಗ್ಬೋದು. ಸುಮಾರು ಜನ ಮಂತ್ರಿಗಳು ಆಗಿದ್ದಾರೆ, ಅವ್ರಿಗೇನು ಸೊಲ್ಯೂಷನ್ ಕೊಡಬೇಕಾಗಿಲ್ಲ. ಇದು ಕೆಂಪೇಗೌಡರ ನಾಡು, ನಮ್ಮ ತಾಲೂಕಿನ ಅಭಿಮಾನ ಎಲ್ಲರಿಗೂ ಇರಬೇಕು. ಸೊಲ್ಯೂಷನ್ ಏನು ಅಂತ ಅವ್ರಿಗೆ ಗೊತ್ತು, ಆದರೂ ಮಾಡ್ತಿಲ್ಲ. ಅದನ್ನು ಅವರು ಒತ್ತಡ ತರಬೇಕು. ಕೆಂಪೇಗೌಡ ಪ್ರಾಧಿಕಾರ ಮಾಡಿದ್ದಾರೆ, ಪ್ರಾಧಿಕಾರ ಮೆಂಬರ್ಗಳಿದ್ದಾರೆ, ಅಧ್ಯಕ್ಷರವರು ಒತ್ತಡ ತಂದು ಏನು ಬೇಕು ಇದಕ್ಕೆ ಇದು ಏನೋ ಸಚಿವರಿಂದ ಹಿಡಿದು ಕೆಲಸ ಮಾಡಿಸ್ಬೇಕು ನಿಂತ್ಕೊಂಡು. ಆ ಕೆಲಸನ ಶಾಸಕರಾಗಿರಲಿ, ಜನಪ್ರತಿ ಯಾವ ಪಕ್ಷದವ್ರನ್ನಾಗಿರಲಿ, ಕೆಂಪೇಗೌಡರು ನಮ್ಮ ತಾಲೂಕು ಅಭಿಮಾನ ಅಂತ ಇದ್ದರೆ ಆ ಕೆಲಸ ಅವ್ರು ಮಾಡಲೇಬೇಕು. ಇದನ್ನು
ತಿಪ್ಪಣ್ಣಹಳ್ಳಿ ಕೆರೆ ಒಳಗೆ ಎಷ್ಟೆಷ್ಟು ಎಂತೆಂಥ ದೊಡ್ಡ ದೊಡ್ಡ ಬ್ರಿಡ್ಜ್ ಮಾಡಿದರೆ, ತಿಪ್ಪಣ್ಣಹಳ್ಳಿ ಕೆರೆ ಬ್ರಿಡ್ಜ್ ಮಾಡಿದರೆ ಇವತ್ತು ಮಾಗಡಿ ಉದ್ಧಾರ ಆಗ್ತಿತ್ತು. ಸುಮಾರು ವರ್ಷದಿಂದ ಅದು ಹಂಗೆ ಬಿದ್ದದ್ದು. ಅಂಥ ಕೆಲಸನ ರಾಜಕೀಯ ಜನಪ್ರತಿನಿಧಿಗಳು ಮಾಡಬೇಕು. ಅವಾಗ ಒಂದು ಒಳ್ಳೆ ಹೆಸರಿರ್ತದೆ. ಇಂಥ ಬ್ರಿಡ್ಜ್ ಮಾಡಿದ್ರು, ಹಿಂಗೆ ಕಟ್ಟಿದ್ರು, ಇಂಥವ್ರು ಮಾಡಿದ್ರು ಅಂತ ಹೆಸರಿರ್ತದೆ. ಆ ಹೆಸರು ಮಾಡಲಿ, ಯಾರಾದ್ರೂ ಹೆಸರು ಮಾಡಲಿ. ಕಟ್ಟೋದು ಒಂದು ಕಡೆ ಸರ್, ಕಟ್ಟಿರೋದನ್ನ ಉಳಿಸ್ಕೊಳ್ಳೋಕೆ ಆಗ್ತಿಲ್ವಲ್ಲ. ಅದು ಹೇಳಲಿವಾ, ಅವ್ನು ನಮ್ಮ ತಾಲೂಕು ನನಗೆ ಗೌರವ ಇರಬೇಕು. ಇದು ನಾನು ಬೆಳಿಗ್ಗೆ ಎದ್ದು ಓಡಾಡ್ತೀನಿ, ಇಲ್ಲಿ ನೋಡ್ತಾ ಇದ್ದೀನಿ, ನನ್ನ ತಾಲೂಕಿಗೆ ನಾನು ಏನು ಮಾಡಬೇಕು. ನೀವು ಕೆಲಸ ಮಾಡಿಲ್ಲ ಅಂತ ಹೇಳ್ತಿಲ್ಲ. ಇದು ಕೆಂಪೇಗೌಡರ ನಾಡಿ ಸುಮಾರು 600 ವರ್ಷದಿಂದ ಇರೋ ಕೋಟೆ. ದಯವಿಟ್ಟು ನೀವು ಉಳಿಸ್ಕೊಳ್ಳೋಂಥ ಕೆಲಸ ನೀವು ಮಾಡಬೇಕಾಗುತ್ತೆ. ಮತ್ತೊಬ್ಬರು ಇದ್ದಾರೆ, ಮಾತನಾಡಿಸ್ತೇನೆ ನಾನು. ಸರ್, ಇಲ್ಲೊಂದು ಏನೋ ಟೆಂಪಲ್ ಸಿಕ್ಕಿತ್ತಂತೆ ಭೂಮಿಯನ್ನು ಅಗದಾಗ ಕೆಲವು ವರ್ಷಗಳ ಹಿಂದೆ. ಏನು ಸರ್ ಅದು ಹಿಸ್ಟ್ರಿ? ಯಾಕೆ ಅದನ್ನು ಹೊರಗೆ ಬರಲಿಲ್ಲ? ಅದು ಹೊರಗೆ ಬರೋಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡಿಸಿದಂಥ ಸಂದರ್ಭದಲ್ಲಿ ಅಲ್ಲೊಂದು ದೇವಸ್ಥಾನ ಸಿಕ್ತು ಸರ್. ಆ ದೇವಸ್ಥಾನ ಕುರುಹುಗಳೆಲ್ಲ ಸಿಕ್ತು. ಹೌದು ಸರ್, ಇಲ್ಲಿ ಸ್ಟ್ಯಾಚ್ ಮಾಡಿದವ್ರೆ, ಅಲ್ಲಿ ಪಕ್ಕದಲ್ಲೇ ಸಿಕ್ತು ಸರ್. ಅದನ್ನೇನು ಮಾಡ್ರು, ತಹಸೀಲ್ದಾರ್ ಇವರು ಬಂದು ಅವತ್ತಿನ ಏನೇನು ಸಿಕ್ಕಿತ್ತಲ್ಲಿ? ಅಲ್ಲಿ ಸರ್ ಆನೆ ಬಾಗಿಲಿದ್ದಂಥದ್ದು ದೇವಸ್ಥಾನ ಸೇಮ್ ಏನು ದೇವಸ್ಥಾನಕ್ಕೆ ಇವತ್ತು ಬಾಗಿಲೇನು ಇಡ್ತಾರೆ, ಹೌದು ಸರ್, ಎಂಟ್ರೆನ್ಸೇ ಸಿಕ್ಕಿತ್ತು ಸರ್. ಎಂಟ್ರೆನ್ಸ್ ಸಿಕ್ಕಾದ್ಮೇಲೆ ಒಂದು 2-3 ದಿವಸ ಅದು ನಂಗೆ ಬಿಟ್ಟಾದ್ಮೇಲೆ ಅದು ಮುಚ್ಚಿಸ್ಬಿಟ್ರು ಸರ್. ಅದನ್ನು ನಮ್ಮ ಸರ್ಕಾರದವರೇ ಬಂದು ಅದನ್ನು ಮುಚ್ಚಿಸ್ಬಿಟ್ರು. ಹತ್ತಿಂದ ಈಚೆಗೆ ನಮ್ಮ ಮಾಗಡಿ ಕೋಟೆ ಅಂತೂ ಯಾವುದೇ ಇದ್ರೊಳಗೂ ಒಂದು ಪೈಸದ್ದು ತಾವೇ ನೋಡ್ತಾ ಇದ್ದೀರಾ ಸರ್. ಇವತ್ತೆಲ್ಲರೂ ಯಾವುದೇ ಇದಿಲ್ಲ ಸರ್. ಇಲ್ಲಿ ಸಾಲದಿದ್ದಕ್ಕೆ ಕೆಂಪೇಗೌಡರ ತಾಯಿ 5 ಪಂಚಲಿಂಗನೂ ಸಹ, ಪಂಚಲಿಂಗ ದೇವಸ್ಥಾನನೂ ಸಹ ಮಾಗಡಿ ಕೋಟೆ ಒಳಗೈತೆ ಸರ್. ಪುರಾತನ ಕಾಲದ ಪಂಚಲಿಂಗ ದೇವಸ್ಥಾನ. ಆ ಕಾಶಿಗೆ ಹೋಗಿ ಪೂಜೆ ಮಾಡೋ ಬದಲು ಇಲ್ಲೇ ಪೂಜೆ ಮಾಡ್ಬೇಕು ನಮ್ಮ ತಾಯಿ ಅಂತ ಅವ್ರು ಮಾಡಿಸಿರಂತೆ ಸರ್ ಹಿರೀಕರು ಹೇಳೋರು. ಅದೇ ಥರ ಕೋಟೆ ಒಳಗೆ ಐತೆ ಸರ್ ಪಂಚಲಿಂಗ ದೇವಸ್ಥಾನ, ಶಿವನ ದೇವಸ್ಥಾನ. ಯಾವುದೂ ನಮ್ಮ ರಾಜಕಾರಣಿಗಳಿಗೆ ಕಾಣದೆ ಇವತ್ತು ನಮ್ಮ ಮಾಗಡಿ ಕೋಟೆ ನಶಿಸಿ ಹೋಗೈತೆ. ದಯವಿಟ್ಟು ನಮ್ಮ ನ್ಯೂಸ್ 18 ಚಾನಲ್ನವ್ರು ಬಂದಿದ್ದೀರಾ, ನಮ್ಮ ಮಾಗಡಿ ಕೋಟೆ ಜೀರ್ಣೋದ್ಧಾರ ಮಾಡಿ ಇವತ್ತೊಂದು ಪುರಾತತ್ವ ಇಲಾಖೆಗೋ ಇಲ್ಲ ರಾಜಕಾರಣಿಗಳಿಗೋ ಯಾರಿಗಾನ ಸ್ವಲ್ಪ ತಿಳಿಸಿ ತಮ್ಮ ಮನವಿ ಮಾಡ್ಕೊತಾ ಇದ್ದೀವಿ. ನೀವು ನಮ್ಮ ಮಾಗಡಿ ಕೋಟೆನ ಅಭಿವೃದ್ಧಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸರ್. ಯಾವ ಮಟ್ಟಿಗಿನ ತಾತ್ಸಾರ ಅಂದರೆ, ಈ ಒಂದು ಕೋಟೆಯ ಮಧ್ಯಭಾಗದಲ್ಲಿ ನಮ್ಮ ವಿಜುವಲ್ಸಲ್ಲಿ ನೀವು ನೋಡ್ತಾ ಇದ್ದೀರಿ, ಮಧ್ಯಭಾಗದಲ್ಲಿ ಆ ಧ್ವಜದ ಕಂಬ ಇದೆ. ಅಲ್ಲಿ ಅಗಿತಾರೆ ಒಂದು ಟೈಮಲ್ಲಿ, ಕೆಲವೊಂದಿಷ್ಟು ವರ್ಷಗಳಿಂದ ಅಲ್ಲೊಂದು ದೇವಸ್ಥಾನ ಸಿಗುತ್ತೆ. ಅದರ ಕುರುಹುಗಳು ಪತ್ತೆಯಾಗುತ್ತೆ. ಎಂಟ್ರೆನ್ಸ್ನ ಕುರುಹುಗಳು, ಆನೆಗಳ ಚಿತ್ರ ಇರುವಂತಹ ಕಲ್ಲುಗಳ ಪತ್ತೆಯಾಗುತ್ತೆ. ಬಟ್ ಆಗಿದ್ದಂತಹ ತಹಶೀಲ್ದಾರ್ ಅದನ್ನು ಬಂದು ನೋಡಿ ಮುಚ್ಚಿಸೋಗ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಇವರ ಕಾರ್ಯ, ಅಂದರೆ ಇವರ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅನ್ನೋದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು. ಒಂದು ದೇವಸ್ಥಾನ ಸಿಗುತ್ತೆ ಪಳೆಯುಳಿಕೆ ಅಂತಂದರೆ ಕೆಂಪೇಗೌಡರ ಕಾಲದ್ದು, ಅದನ್ನು ಮುಚ್ಚಿಸೋಗಿದ್ದಾರೆ. ಇವತ್ತಿಗೂ ಕೂಡ ಅಲ್ಲಗಿದ್ರೆ ಒಂದು ದೇವಸ್ಥಾನ ಇದೆ. ಈ ಮಟ್ಟಿಗಿನ ತಾತ್ಸಾರ ನಡೀತಾ ಇದೆ ಇಲ್ಲಿ. ಏನು ಸರ್, ನಿಮ್ಮ ಊರಲ್ಲಿ ಇದು ನಮಗೆ ಆ್ಯಕ್ಚುಲಿ ನಾವು ಫಸ್ಟ್ ಬಂದು ನೋಡಿದ ತಕ್ಷಣವೇ ಈ ಸ್ಟೋರಿ ಮಾಡೋ ಟೈಮಲ್ಲಿ ಇದು ಕೋಟೆನಾ ಅಂತ ನಮ್ಗೆ ಡೌಟ್ ಬಂದು ಸುಮಾರು ಜನರು ನಾವಿಲ್ಲಿ ಎನ್ಕ್ವೈರಿ ಮಾಡಿದ್ವಿ. ಆ ಮಟ್ಟಿಗಿನ ಪರಿಸ್ಥಿತಿ ಇದೆ ಇದು. ಏನು ಹೇಳ್ತೀರಾ? ಕೆಂಪೇಗೌಡರು ಕಟ್ಟಿಸಿರುವಂತಹ ಕೋಟೆ ಸರ್, ಇವತ್ತೊಂದು ದಿನ ಜನಪ್ರತಿನಿಧಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ವೋಟ್ ಬ್ಯಾಂಕ್ಗೋಸ್ಕರ ರಾಜಕಾರಣ ಮಾಡ್ತಾ ಇದ್ದಾರೆ. ಅವರಿಗೆ ಪುರಾತತ್ವ ಇಲಾಖೆಗಾಗಲಿ ನಾವು ಸುಮಾರು ಸತಿ ಮನವಿ ಮಾಡಿದ್ದೀವಿ. ಯಾಕೆಂದರೆ ಈ ಕೋಟೆನ ಉಳಿಸ್ಬೇಕು. ಯಾಕೆಂದರೆ ಬೆಂಗಳೂರು ನಗರವನ್ನು ಕಟ್ಟಿದಂಥವ್ರು ಕೆಂಪೇಗೌಡರು. ಇವತ್ತು ಅವರಿಲ್ಲ ಅಂತ ಹೇಳಿದರೆ ನಾವಿವತ್ತು ಬೆಂಗಳೂರನ್ನ ಆ ರೀತಿ ನೋಡೋಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ. ನಮ್ಗೆ ರಾಜಧಾನಿ ಆಗ್ತಿತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಅಂಥ ಒಂದು ನಗರವನ್ನು ಕಟ್ಟಿದ ಕೆಂಪೇಗೌಡರ ಕಾಲದಲ್ಲಿ ಏನು ಈ ಕೋಟೆ ಅಭಿವೃದ್ಧಿ ಆಗಿತ್ತು? ನಮ್ಮ ಪ್ರಕಾರ ಇದೊಂದು 1637 ಈ ಕೋಟೆ ಕಟ್ಟಿದ್ದಾರೆ ಅಂತ ಇತಿಹಾಸ ಇದೆ. ಹೌದು, ಆದರೆ ಇಂಥ ಒಂದು ಇತಿಹಾಸ ಇರೋಂಥ ಕೋಟೆನ ಉಳಿಸ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಇವರಿಗೆಲ್ಲ ನಾಚಿಕೆ ಆಗಬೇಕು. ಯಾಕೆಂದರೆ ವೋಟಿನ ಬ್ಯಾಂಕ್ಗೋಸ್ಕರ ಇವರೆಲ್ಲರೂ ಸಹ ಜನಗಳು ಬಂದು ಕಾಲಿಗೆ ಬಿದ್ದು ಓಟ್ ತಗೊಂಡು ಗೆಲ್ತಾರೆ. ಆದರೆ ಇಂಥ ಒಂದು ನಾಡಪ್ರಭು ಕೆಟ್ಟಂಥ ಒಂದು ಕೋಟೆನ ಇವರಿಗೆ ಉಳಿಸ್ಲಿಕ್ಕೆ ಬರ್ತಾಯಿಲ್ಲ. ಇವರೆಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ. ಯಾಕೆಂದರೆ ಓಟ್ ಕೇಳುವಾಗ ಮಾತ್ರ ನಾವು ಕೆಂಪೇಗೌಡರನ್ನ ಉಳಿಸ್ತೀವಿ, ಇತಿಹಾಸನ ಉಳಿಸ್ತೀವಿ, ಕೋಟೆಗಳನ್ನ ಉಳಿಸ್ತೀವಿ, ನಾಡನ್ನ ಉಳಿಸ್ತೀವಿ ಅಂತ ಹೇಳ್ತಾರೆ. ಆದರೆ ಓಟ್ ಆಗಿ ಗೆದ್ದ ಮೇಲೆ ಅದನ್ನೆಲ್ಲ ಮರೆಯೋಂಥ ಕೆಲಸ ಮಾಡ್ತಾಯಿದ್ದಾರೆ ಜನಪ್ರತಿನಿಧಿಗಳು. ಈ ಕೂಡಲೇ ಏನು ನಮ್ಮ ರಾಜ್ಯ ಸರ್ಕಾರ ಈ ಕೂಡಲೇ ಏನು ನಮ್ಮ ಕೆಂಪೇಗೌಡರು ಕಟ್ಟಿದಂಥ ಕೋಟೆನ ಹಿನ್ನೆಲೆನ ಈ ಕೂಡಲೇ ಉಳಿಸೋಂಥ ಕೆಲಸ ಮಾಡಬೇಕು. ಉಳಿಸ್ತಿಲ್ಲ ಅಂದರೆ ಇದ್ರ ವಿಚಾರವಾಗಿ ನಾವು ದೊಡ್ಡ ಮಟ್ಟದ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಕುಮಾರ್ ಶೆಟ್ಟಿ ಮಾಡೋದ್ರಿಂದ ದೊಡ್ಡ ಮಟ್ಟದ ಹೋರಾಟ ಹಾಗೂ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಒಗ್ಗೂಡಿಸ್ಕೊಂಡು ಒಂದು ದೊಡ್ಡ ಮಟ್ಟದ ಹೋರಾಟನ ಮಾಡಬೇಕಾದ ಸಂದರ್ಭದಲ್ಲಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಸರ್, ಈಗ ಕೆಂಪೇಗೌಡರು ಕೇವಲ ಭಾಷಣಕ್ಕೆ ಸೀಮಿತ ಆಗಿಬಿಟ್ರಾ ಅಂತ ಅನಿಸ್ತಾ ಇದೆ. ಖಂಡಿತವಾಗ್ಲಿ ಒಂದು ವಿಚಾರ ತೊಗೊಂಡ್ರೆ ದುಃಖ ಆಗುತ್ತೆ. ಯಾಕಂದರೆ ಈ ಒಂದು ಸ್ಥಿತಿಲಿ ಒಂದು ಕೋಟೆ ನೋಡ್ತಾ ಇದ್ದೀವಿ ಅಂತಂದರೆ ನಮ್ಮ ರಾಜಕೀಯ ವ್ಯಕ್ತಿಗಳಾಗ್ಬೋದು ಮತ್ತು ಯಾರೇ ಆಗ್ಬೋದು, ಒಂದು ಕೋಟೆ ಒಂದು ಅಭಿವೃದ್ಧಿ ಪಡಿಸೋದ್ರಲ್ಲಿ ಎಲ್ಲ ಒಂದು ಹೆಜ್ಜೆ ಹಿಂದೆ ಆಗ್ತಾ ಇದ್ದಾರೆ. ಮೊದಲನೇದಾಗಿ ಈ ಒಂದು ಕೋಟೆನ ಇವತ್ತು ಎಲ್ಲರೂ ಬೆಂಗಳೂರು ಅಂತಲೇ ಮೊದಲನೇದಾಗಿ ನೆನಪಾಗೋದು ಕೆಂಪೇಗೌಡರು. ನಮಗೆ ಎಲ್ಲರೂ ಸಾಮಾನ್ಯ ಗೊತ್ತು. ಬಟ್ ಕೆಂಪೇಗೌಡರು ಹುಟ್ಟಿ ಬೆಳೆದಂಥ ನಾಡಲ್ಲಿ ಈ ಸ್ಥಿತಿ ಒಂದು ಕೋಟೆ ನೋಡೋದು ನಮಗೆ ತುಂಬ ಒಂದು ದುಃಖ ತರುವಂಥ ವಿಚಾರ. ಇದನ್ನು ಕೂಡಲೇ ರಾಜ್ಯ ಸರ್ಕಾರ ಆಗ್ಬೋದು, ಇಲ್ಲ ಸ್ಥಳೀಯ ಮುಖಂಡರುಗಳು, ರಾಜಕೀಯ ವ್ಯಕ್ತಿಗಳಾಗ್ಬೋದು, ಇದನ್ನ ಗಮನಕ್ಕೆ ತಗೊಂಡು ಇದನ್ನು ಕೂಡಲೇ ಒಂದು ಅಭಿವೃದ್ಧಿ ಪಡಿಸೋಕ್ಕೆ ಮುಂದೆ ಹೆಜ್ಜೆ ಇಡಲಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಹೋರಾಟ ನಡೆಸೋ ಜೊತೆಗೆ ನಾವು ಈ ಒಂದು ಅಭಿವೃದ್ಧಿಗೆ ನಾವು ಮೊದಲನೇ ಹೆಜ್ಜೆ ನಾವೇ ಇಡ್ತೀವಿ. ಸರ್, ಈಗ ಇದು ಪಕ್ಕದಲ್ಲಿ ಒಂದು ಡಬಲ್ ಹೈವೇ ಆಗ್ತಾ ಇದೆ. 2017 ಈಗಾಗಲೇ ಡೆಮಾಲಿಷನ್ಗೆ ಮಾರ್ಕ್ ಕೂಡ ಮಾಡಿದ್ದಾರೆ. ಅಲ್ಲೇನಾದರೂ ಈ ಕೋಟೆಯ ಪಕ್ಕದಲ್ಲೇ ಡೀಪಲ್ಲಿ
ತೆಗೆದ್ರೆ ರಸ್ತೆ ನಿರ್ಮಾಣಕ್ಕಾಗಿ ಮತ್ತೊಂದಿಷ್ಟು ಕುಸಿತ ಆಗುವಂಥದ್ದು ಗ್ಯಾರಂಟಿನೇ. ಸರ್ ಹೌದು, ಖಂಡಿತವಾಗೂ ಆಗ್ತದೆ. ರಾಜಕೀಯ ನಾಯಕರು ಗೋಡೆನ ಒಡೆದಾಕ್ಬಿಟ್ರು ಕೇಳಲ್ಲ ಯಾರೂ. ಈಗ ನಾವು ಜನಪ್ರತಿನಿಧಿಗಳು ಏನಿದ್ದೀವಿ, ನಾವೇನು ಸ್ಥಳೀಯವಾಗಿದ್ದೀವಿ ಅಂಥವ್ರು ಮಾತ್ರ ಈ ಕೋಟೆನ ಉಳಿಸ್ಬೇಕೇ ಹೊರತು ರಾಜಕೀಯ ನಾಯಕರು ಯಾವುದೇ ಕಾರಣಕ್ಕೂ ಈ ಉಳಿಸೋಂಥ ಕೆಲಸನ ಮಾಡೋಕ್ಕೆ ಸಾಧ್ಯವೂ ಇಲ್ಲ, ಮಾಡೋದೂ ಇಲ್ಲ. ಯಾಕೆ ಅಂದರೆ ಇತಿಹಾಸ ಎಷ್ಟಿದೆ ಅಂತ ಅವ್ರು ತಿರ್ಚಬೇಕು. ಕೆಂಪೇಗೌಡರ ನಾಡಿನಲ್ಲಿ ನಾವು ಮಾಗಡಿಗೆ ಕೆಂಪೇಗೌಡರು ಇದ್ದಾರೆ, ಮತ್ತು ನೀವು ಕೆಂಪೇಗೌಡರ ಸಮಾಧಿ ನೋಡಿದ್ದೀರಾ ಅನ್ಕೋತೀನಿ ಯಾವ ರೀತಿ ವ್ಯವಸ್ಥಿತವಾಗಿ ಬಿದ್ದಿದೆ. ರೀಸೆಂಟ್ಲಿ ಸಿದ್ದರಾಮಯ್ಯನವರು 3 ಸರಿ ಬಂದು ಇಲ್ಲಿ ಕ್ಯಾಂಪೇನ್ ಮಾಡೋಗಿದ್ದಾರಂತೆ, ರ್ಯಾಲಿ ಮಾಡಿದಾರಂತೆ. ಏನು ಗ್ರೌಂಡಲ್ಲಿ ಇದೇ ಗ್ರೌಂಡ್. ಹೌದು ಸರ್, ಏನು ಪ್ರಯೋಜನ ಬಂತು? ಪ್ರಯೋಜನ ಏನಿಲ್ವ. ರಾಜಕೀಯ ಲಾಭಕ್ಕೋಸ್ಕರ ಬರ್ತಾರೆ ಹೋಗ್ತಾರೆ, ಆದರೆ ಇಲ್ಲಿನ ಪರಿಸ್ಥಿತಿನ ಅವ್ರು ಯಾರೂ ಅರ್ಥ ಮಾಡ್ಕೊಂಡಿಲ್ಲ, ಅವ್ರು ಯಾರೂ ಮಾಡ್ಲಿಕ್ಕೆ ಸಾಧ್ಯನೂ ಇಲ್ಲ. ಇಲ್ಲಿಗೆ ಬಂದಾಗ ಜನಗಳಿಗೆ ಭರವಸೆ ಕೊಟ್ಟು ಸುಮ್ಮನೆ ಆಶ್ವಾಸನೆ ಕೊಟ್ಟು ಹೋಗ್ತಾರೆ. ಯಾಕೆಂದರೆ ಇಲ್ಲಿನ ಜನಗಳಿಗೆ ಸುಮ್ಮನೆ ವೋಟ್ ಬ್ಯಾಂಕ್ ತಗೋಬೇಕಲ್ಲ ಅವರು, ಅದಕ್ಕೋಸ್ಕರ ಸುಮ್ಮನೆ ವೋಟ್ ಬ್ಯಾಂಕ್ಗೋಸ್ಕರ ರಾಜಕೀಯ ಲಾಭಕ್ಕೋಸ್ಕರ ಗೆಲ್ತಾರೆ, ನಂತರದಲ್ಲಿ ಮರೀತಾರೆ. ಸರ್ ಏನು ಹೇಳ್ತೀರಾ ನಿಮ್ಮ ಭಾಗದ ಶಾಸಕರಿಗೆ ಫೈನಲಿ? ಹೇಳ್ದಿನೇದೆ, ಅವ್ರ ನಾಡು ಅವ್ರ ತಾಲೂಕಿದು, ಅವ್ರ ಕೆಲಸ ಅವ್ರು ಮಾಡಲೇಬೇಕು. ಮಾಡ್ತಾರೆ ಅಂತ ನಂಬಿಕೆ ನಮಗಿದೆ. ಬಾಲಹಣ್ಣರು ನೋಡೋಣ, ಇನ್ನಾದರೂ ಎಚ್ಚೆತ್ಕೊಂಡು DCMಗೆ ಹೇಳ್ಬೇಕಾ? ಬಟ್ ದಿಸ್ ಇಸ್ ನಾಟ್ ಎ ಫಸ್ಟ್ ಟರ್ಮ್ ಅಲ್ಲ ಸರ್, ಸುಮಾರು ಸಾರಿ ಗೆದ್ದು MLA ಆಗಿದ್ದಾರೆ. ಆದರೂ ಇದು ಈಗಲಾದರೂ ಎಚ್ಚೆತ್ಕೊಂಡು ಕೋಟೆ ಉಳಿಸ್ಕೊಳ್ಳೋ ಪ್ರಯತ್ನ ಪಡಿ, ಕೋಟೆ ಉಳಿಸ್ಕೊಡಿ. ಎಲ್ಲ ರೈತರ ಪರವಾಗಿ, ಸಾರ್ವಜನಿಕರ ಪರವಾಗಿ ಒಕ್ಕೂರ್ಲಾಗಿ ಹೇಳ್ತಾ ಇದ್ದೀವಿ. ನಿಮಗೆ ಒಳ್ಳೆ ಹೆಸರು ಬರುತ್ತೆ, ಕೋಟೆ ಹೆಸರು ಉಳಿಸ್ಕೊಡಿ, ಕೋಟೆ ಉಳಿಸ್ಕೊಡಿ. ವಿಶ್ವವಿಖ್ಯಾತಿಯಾಗಿ ಪ್ರಖ್ಯಾತಿಯನ್ನು ಗಳಿಸಿರುವಂಥ ಬೆಂಗಳೂರು ಒಂದು ಕಡೆಯಾದರೆ, ಕೆಂಪೇಗೌಡರು ಜನಿಸಿರುವಂಥ ಈ ಮಣ್ಣಲ್ಲಿರುವಂಥ ಅವರೇ ಕಟ್ಟಿದಂತಹ ಈ ಒಂದು ಕೋಟೆ ಪರಿಸ್ಥಿತಿ ಈ ರೀತಿಯಾಗಿದೆ. ಸೊ ಹಾಗಾಗಿ ನ್ಯೂಸ್ 18 ಕನ್ನಡ ಇದಕ್ಕೆ ಆಗ್ರಹ ವ್ಯಕ್ತಪಡಿಸ್ತಾ ಇದೆ. ಇನ್ಮೇಲಾದರೂ ಕೂಡ ಈ ಸಂಬಂಧಪಟ್ಟಂಥ ಅಧಿಕಾರಿಗಳು, ಪುರಾತತ್ವ ಇಲಾಖೆ ಆಗಿರಬಹುದು, ಪುರಸಭೆ ಆಗಿರಬಹುದು, ಇಲ್ಲಿನ ಸ್ಥಳೀಯ ಆಡಳಿತ ವ್ಯವಸ್ಥೆ, ಇನ್ನು ಯಾರೆಲ್ಲ ಈ ಪ್ರವಾಸಿ ಸಚಿವರು ಬರ್ತಾರೆ, ಪ್ರವಾಸೋದ್ಯಮ ಇಲಾಖೆ ಸಚಿವರು ಬರ್ತಾರೆ, ಅವರೆಲ್ಲರೂ ಕೂಡ ಇದನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣನೆಗೆ ತೆಗೆದುಕೊಳ್ಬೇಕಾಗತ್ತೆ. ಪ್ರಮುಖವಾಗಿ ನಾನು ಮೆನ್ಷನ್ ಮಾಡುವಂಥದ್ದು HC ಬಾಲಕೃಷ್ಣ ಅವರಿಗೆ. ಈ ಭಾಗದ ಜನತೆ ಬಹಳಷ್ಟು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ನಿಮ್ಮ ಬಗ್ಗೆ. ಯಾಕಂದರೆ ಈ ಬಾರಿ ಆದರೂ ಕೂಡ ಈ ಎಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ ನಮ್ಮ ಬಾಲಕೃಷ್ಣ ಸಾರ್ ಅಂತ. ಸೊ ಆದಷ್ಟು ಬೇಗ ಈ ಕೆಲಸ ನಿಮ್ಮಿಂದನೇ ಆಗಲಿ ಅಂತ ನ್ಯೂಸ್ 18 ಕನ್ನಡ ಕೇಳ್ಕೊಳ್ತಾ ಇದೆ, ಜೊತೆಗೆ ಆಗ್ರಹ ಕೂಡ ಮಾಡ್ತಾ ಇದೆ. ಇದು ಇವತ್ತಿನ ವಿಶೇಷ. ನಮ್ಮೂರಲ್ಲಿ ನ್ಯೂಸ್ 18 ಕನ್ನಡ ನೋಡ್ತಾ ಇರಿ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.